ಗಳಿಗೆ ಕಂಪ್ಯಾರಿಸನ್ ಇಲ್ಲ. ತುಳುವ ಇತಿಹಾಸದಲ್ಲಿ ಭೂತಾರಾಧನೆ ಮತ್ತು ನಾಗಾರಾಧನೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂಥ ಎರಡು ಪ್ರಾಕಾರಗಳಾದರೆ, ಅದೇ ರೀತಿ ಸಿರಿ ಇತಿಹಾಸ ಕೂಡ ತುಳುವರ ಇತಿಹಾಸವನ್ನು ಹೇಳುವಂಥ ಒಂದು ವ್ಯವಸ್ಥೆ. ತುಳುವರಲ್ಲಿ ಒಂದು ಜಿಜ್ಞಾಸೆ ಇದೆ. ತುಳುನಾಡನ್ನು ಬೆರ್ಮೆರ ಸೃಷ್ಟಿ ತುಳುನಾಡ ಅಥವಾ ಪರಶುರಾಮ ಸೃಷ್ಟಿ ತುಳುನಾಡ ಅನ್ನುವ ಒಂದು ಒಂದು ಜಿಜ್ಞಾಸೆ ಇದೆ. ನಾನು ಆ ಜಿಜ್ಞಾಸೆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಇಲ್ಲಿ ತುಳುನಾಡಿನ ಸೃಷ್ಟಿಕರ್ತ ಬೆರ್ಮೆರು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಸಿರಿ ಅಕ್ಕೆರಸು ಸಿರಿ ನಂಬಿಕೊಂಡು ಬರುತ್ತಿದ್ದಂಥ ಬೆರ್ಮೆರ ಸೃಷ್ಟಿ ಇದೆಲ್ಲ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಸಿರಿ ಎಲ್ಲಿರುವ ಮಹಿಳೆ ಅಂತ ಹೇಳಿದ್ರೆ ಸತ್ಯನಾಪುರದ ಸಿರಿ ಅಂತ ಹೇಳ್ತೇವೆ. ಇಲ್ಲಿ ಈ ನದಿ ದಾಟಿ ಒಂದು ಕಾಡಿನ ಒಳಗಡೆ ಹೋದರೆ ಸತ್ಯನಾಪುರದ ಅರಮನೆಯ ಕುರುಹುಗಳನ್ನು ನೀವು ನೋಡ್ಬೋದು. ನಾವು ಇಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಆ ಸತ್ಯನಾಪುರದ ಅರಮನೆಯ ಕುರುಗಳ ಭಾಗಕ್ಕೆ ಹೋಗಿ ಆ ನದಿ ದಾಟಿ ಹೋಗಿ ಆ ದಟ್ಟ ಕಾಡಿನ ಒಳಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ 7 ಸಿರಿ ಅಂತ ನಾವು ಕರಿತೇವೆ. ಸಿರಿಯ ಮಗ ಕುಮಾರ, ಸೊನ್ನೆ, ಅವರ ಮೊಮ್ಮಕ್ಕಳಾದ ಅಬ್ಬಗದಾರಗ ತುಳು ಇತಿಹಾಸವನ್ನು ಸಂಪೂರ್ಣವಾಗಿ ಬಿಚ್ಚಿಡುವಂಥ ಒಂದು ವಿಶೇಷವಾದ ಸ್ಥಳ ಈ ಒಂದು ನಡ್ವಳ್ನ ಕ್ಷೇತ್ರ. ನಮಗೆ ಎಲ್ಲಾದರೂ ನಾವು ಪ್ರಶ್ನೆಯನ್ನು ಕೇಳುವಾಗ ನಿಮ್ಮ ಏನಾದರೂ ದೋಷ ಇದ್ದರೆ ನಿಮ್ಮ ಪೂರ್ವ ಮನೆಗೆ ಹೋಗಿ, ನಿಮ್ಮ ಗುತ್ತಿನ ಮನೆಗೆ ಹೋಗಿ, ನಿಮ್ಮ ಪೂರ್ವಜರ ಹೋಗಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಅವರ ಪೂರ್ವಜರು ಯಾರು ಅಂತ ಗೊತ್ತಿರಲ್ಲ. ಆಗ ಅವ್ರಿಗೆ ಹೇಳುವಂಥ ಪ್ರಶ್ನೆ ವಿಚಾರ, ನೀವು ನಿಮ್ಮ ಆಲಡೆಗಳಿಗೆ ಹೋಗಿ ಅಂತ ಒಂದು ಆಲಡೆ ಇಲ್ಲಿ ಇದು ನಡ್ವಲ್ನ ಈ ಆಲಡೆ. 5 ಪ್ರಮುಖ ಆಲಡೆಗಳನ್ನು ನಾವು ತುಳುನಾಡಿನಲ್ಲಿ ನೋಡ್ಬೋದು. ಸಾಕಷ್ಟು ಆಲಡೆಗಳಿದೆ. ಪ್ರಮುಖ ಆಲಡೆಗಳಲ್ಲಿ ನಂದಾಲಿಕೆ ಇದೆ, ಕವತ್ತಾರ್ ಇದೆ, ನಮ್ಮ ಪಾಂಗಳ ಇದೆ. ಇದು ಬಿಟ್ಟರೆ ಇಲ್ಲಿ ನಡ್ವಾಲ್ನ ಈ ಒಂದು ಪವಿತ್ರವಾದ ಕ್ಷೇತ್ರ ಲೋಕನಾಡು ಲೋಕನಾಥೇಶ್ವರ ಕ್ಷೇತ್ರ. ಇಡೀ ಲೋಕಕ್ಕೆ ಜೀವವನ್ನು ತುಂಬುವಂಥ ಲೋಕನಾಥೇಶ್ವರ ಇಲ್ಲಿ ನೆಲೆಯಾಗಿದ್ದಾನೆ. ಇಲ್ಲಿ ತುಳುನಾಡು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ ಎಲ್ಲ ಭಾಗಗಳಿಂದ ಸಿರಿಗಳು ಬರ್ತಾರೆ, ಮಹಿಳೆಯರು ಬರ್ತಾರೆ. ಸಿರಿ ಯಾಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡಿತಾಳೆ ಅಂತ ಹೇಳಿದ್ರೆ, ಸಿರಿ ಮಹಿಳಾ ಸ್ವಾತಂತ್ರ್ಯದ ಪರವಾಗಿ ಹೋರಾಟ ಮಾಡಿದಂಥ ಒಂದು ದಿಟ್ಟ ಮಹಿಳೆ. ತುಳುನಾಡಿನ ಇತಿಹಾಸದುದ್ದಕ್ಕೂ ನಾವು ನೋಡ್ಬೋದು. ಇಲ್ಲಿ ಹಳೆಯ ಸಂತಾನ ಇದೆ, ಮಹಿಳೆಗೆ ಪ್ರಾಧಾನ್ಯತೆ ಇದೆ. ಎಲ್ಲೇ ಒಂದು ದೈವ ಮನೆಯ ತಾಯನ್ನ ಕರೆಯುವಂಥ ಒಂದು ಪದ್ಧತಿ ಇದೆ. ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲ್ಯಕ್ಕೆ ಮತ್ತೆ ಮಹಿಳೆ ವಿಚಾರವನ್ನು ನಾವು ಮಾತಾಡ್ತೇವೆ. ಈ ಎಲ್ಲೇ ಹೋಗಿ ತುಳುನಾಡಿನ ಯಾವುದೇ ಜಾತ್ರೆಯಲ್ಲಿ ಇವತ್ತು 11 ಗಂಟೆ ಆಗಿದೆ, ಮಹಿಳೆಯರು ಮತ್ತೆ ಮನೆಗೆ ಹೋಗ್ತಾರೆ, ಯಾರಿಗೂ ಕೂಡ ಯಾವ ತೊಂದರೆ ಆಗಲ್ಲ ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಮಹಿಳೆಯರಿಗೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಈ ಎಲ್ಲದಕ್ಕೂ ಮೂಲವಾಗಿದ್ದಂಥದ್ದು ಅದು ಅಕ್ಕೆರಸು ಸಿರಿ, ಆ ಸಿರಿ ಸಂಸ್ಕೃತಿ. ಅದರ ಜೊತೆಗೆ ಇಲ್ಲಿ ಏನು ಇಲ್ಲಿ ಕಾರ್ಯಕ್ರಮಗಳಾಗುತ್ತೆ, ಇಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳು. ಒಂದು ತುಳುನಾಡಿನಲ್ಲಿ ಒಂದು ವಿಚಾರ ಇದೆ, ಅಕ್ಕ ತಂಗಿಯರು ಚೆನ್ನೆಮಣೆ ಆಡಬಾರ್ದು ಅಂತ. ಅಬ್ಬಗದಾರಗರು ಚೆನ್ನೆಮಣೆ ಆಡಿ ಒಬ್ಬರಿಗೆ ಒಬ್ಬರು ನೋವನ್ನು ಉಂಟು ಮಾಡಿ ಅವರು ಕಾಯಬಿಟ್ಟು ಮಾಯ ಸೇರಿದ ಕತೆ. ಇಲ್ಲಿ ನಿನ್ನೆ ಅಬ್ಬಗದಾರಗರ ಚೆನ್ನೆಮಣೆ ಕೂಡ ಇತ್ತು. ಇಷ್ಟು ಮಹಿಳೆಯರು ಇಲ್ಲಿ ಸೇರ್ತಾರೆ, ಒಂದು 5,000ಕ್ಕಿಂತ ಹೆಚ್ಚು ಮಹಿಳೆಯರು ಇಲ್ಲಿ ಸೇರ್ತಾರೆ. ಅವರೆಲ್ಲರೂ ಸಿರಿಯ ಆವೇಶಕ್ಕೆ ಒಳಪಡ್ತಾರೆ, ಆಹ್ವಾನ ಆಗುತ್ತೆ. ಇದು ಆಗುವಂಥವರು ಸಂಧಿಯ ಪಠಣವನ್ನು ಮಾಡ್ತಾನೆ. ಕುಮಾರನ ಜೊತೆ ಸಂಧಿಯ ಪಠಣ, ತುಳು ಇತಿಹಾಸವನ್ನು ಹೇಳುವಂಥ 25 ಗಂಟೆಗಳಿಗಿಂತ ಹೆಚ್ಚು ಸಂಧಿ ಹೇಳುವಂಥ ಮಹಿಳೆಯರು ಇಲ್ಲಿ ಬಂದಿದ್ದಾರೆ. ನಮ್ಮ ಸಂಶೋಧನಾಕಾರರು ಅದ್ರ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. 15,000 ಪುಟಗಳ ಪುಸ್ತಕ ಇದೆ. ಅಷ್ಟು ಸಂಧಿಯನ್ನು ಯಾವುದೇ ಪುಸ್ತಕ ನೋಡದೆ, ಯಾವುದೇ ಚೀಟಿ ನೋಡ್ಕೊಳ್ಳದೆ ನಿರರ್ಗಳವಾಗಿ ಹೇಳುವಂಥ ಮಹಿಳೆಯರು ಇಲ್ಲಿ ಬಂದಿದ್ದಾರೆ. ಆ ಎಲ್ಲ ಇತಿಹಾಸ ಇಲ್ಲಿ ಅನಾವರಣಗೊಳ್ತಿದೆ. ಇವತ್ತು 10,000ಕ್ಕಿಂತ ಹೆಚ್ಚು ಜನರಿಗೆ ನಾವು ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೊಂದು ವಿಶಿಷ್ಟವಾದ ಕ್ಷೇತ್ರ. ಇಲ್ಲಿಗೆ ಎಲ್ಲರೂ ಬಂದು ಈ ತುಳು ಪರಂಪರೆಯಲ್ಲಿ ಭಾಗಿಯಾಗಬೇಕು ಅಂತ